ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಲಾಸ್ಟ್ ಮಿನಿ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲರೂ ಲೋಸ್ ಮತ್ತು ಹೋಮ್ ಡಿಪೋಗೆ ಹೋಗಿದ್ರು. ಸ್ವಲ್ಪ ಸಾಯಿಲ್ ಬೇಕಾಗಿತ್ತು, ಹಾಗೆ ಈ ರೀತಿ ಫರ್ಟಿಲೈಸರ್ ರೆಡಿ ಮಾಡೋದಕ್ಕೆ ಬಕೆಟ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬರೋದಕ್ಕೆ. ಚೆನ್ನಾಗಿ ಓಡಾಡ್ಕೊಂಡು ಬಂದಿದ್ದರಿಂದ ಸಖತ್ತಾಗಿ ಹೊಟ್ಟೆ ಹಶ್ವಾಗಿತ್ತಂತೆ. ಸೊ ಮಟನ್ ಬಿರಿಯಾನಿ ಸ್ಮೆಲ್ ಬರ್ತಿದ್ದಂಗೆ ಫುಲ್ ಖುಷಿ ಆದ್ರು ಮಕ್ಕಳಂತೂ. ಆಲ್ರೆಡಿ ರೈಸ್ ಗಾರ್ಡನ್ ಬೆಡ್ ಮಾಡಿದ್ದೀವಿ, ಹಾಗೆ ಇನ್ನೂ ಒಂದು ಸೊಪ್ಪನ್ಲ ಬೆಳೆಸೋದಕ್ಕೋಸ್ಕರ ಇನ್ನೂ ಒಂದು ಚಿಕ್ಕ ಬೆಡ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸಾಯಿಲ್ ಬೇಕಾಗಿತ್ತು, ತೊಗೊಂಡು ಬರೋದಕ್ಕೆ ಹೋಗಿದ್ದು. ಮನೆಯಲ್ಲಿ ಹೊರಗಡೆಯಿಂದ ಏನೇ ಶಾಪಿಂಗ್ ಮಾಡ್ಕೊಂಡು ಬಂದರು ಆಯಾ ಜಾಗಕ್ಕೆ ಎಲ್ಲಿ ತೊಗೊಂಡೋಗಿ ಇಡ್ಬೇಕು ಅಲ್ಲಿ ಇಟ್ಬಿಡ್ತೀವಿ. ಒಂದೇ ಕಡೆ ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತೆಲ್ಲ ಮಾಡೋದಿಲ್ಲ, ಯಾಕಂತ ಅಂದರೆ ಲೇಸಿ ಆಗೋಗ್ತೀವಿ ಅಂತ. ಇನ್ನು ಮಕ್ಕಳಂತೂ ಅವರು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿರ್ತಾರೆ. ಎಲ್ಲ ಬ್ಯಾಕರ್ಡಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ಸೊ ನೋಡ್ತಾ ಇರ್ಬೋದು, ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂದೆ ಏನೇ ಕೆಲಸ ಮಾಡಬೇಕು ಅಂತ ಅಂದರೂ ಗಾರ್ಡನ್ ಕೆಲಸ ಒಂದು 5 ಗಂಟೆ ಆದಮೇಲೆ ಮಾಡೋಕ್ಕಾಗತ್ತೆ, ಇಲ್ಲ ಬಿಸಿಲು ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮರ ಇದೆ, ಹಾಗೆ ಲೆಫ್ಟ್ ಸೈಡ್ಗೆ ಒಂದು ಆಪಲ್ ಟ್ರೀ ಹಾಕಿದ್ದೀವಿ ನಾವು. ಸೊ ಸೆಂಟರಲ್ಲಿ ಜಾಗ ಇತ್ತು, ಅಲ್ಲಿ ಮೂವ್ ಮಾಡಬೇಕಾದ್ರೂ ಅಷ್ಟು ಚೆನ್ನಾಗಿರಲಿಲ್ಲ. ಸರಿ, ಸೊಪ್ಪು ಬೆಳೆಸೋದಕ್ಕೆ ಬಿಸಿಲು ಕೂಡ ಕಮ್ಮಿ ಬರುತ್ತೆ, ನೆರಳಿದ್ರೆ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಪ್ಲಾನ್ ಮಾಡಿದ್ದೀವಿ. ಹಾಗೆ ಇದು ಕಾಸ್ಕೋ ಇಂದ ನಾವು ಕಟ್ಟಿಂಗ್ಸ್ ತೊಗೊಂಡು ಬಂದಿದ್ವಿ ಅಲ್ಲ, ಬೇರ್ ರೂಟ್ಸ್ ಅದು. ಹಾಗೆ ತುಂಬಾ ಚೆನ್ನಾಗಿ ಫ್ಲವರಿಂಗ್ ಕೂಡ ಬರ್ತಾ ಇದೆ. ಸೊ ನೀಟಾಗಿ ಬಂದಮೇಲೆ ತೋರಿಸ್ತೀನಿ. ಇದು ಗ್ರೌಂಡಲ್ಲಿ ಬರ್ತಾ ಇದೆ. ಪಂಪ್ಕಿನ್ ಸೀಡ್ಸ್ ಹಾಕಿದ್ವಿ, ಹಾಗೆ ಮಸ್ಕ್ ಮೆಲನ್ ಸೀಡ್ಸ್ ಇದೆಲ್ಲ ಬೆಳಿಬೇಕು ಅಂತ ಹಾಕಿದ್ದಿದ್ದಲ್ಲ, ಜಸ್ಟ್ ಕಾಂಪೋಸ್ಟ್ಗೆ ಅಂತ ಅಡುಗೆಗೆ ಯೂಸ್ ಮಾಡಿದ್ದು ಹಾಕಿದ್ದು. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ನಾನು ಕಾಸ್ಕೋ ಇಂದ ಬಲ್ಬ್ ತೊಗೊಂಡು ಬಂದಿದ್ದೆ, ಡಾಲಿಯಾ ಅದು. ಸೊ ಅದನ್ನು ಇಲ್ಲಿ ಹಾಕಿದ್ದೆ, 3 ಕಡೆ ಹಾಕಿದ್ದೆ. ಆದರೆ ವಿಂಟರಲ್ಲಿ ಎಲ್ಲ ಒಣಗೋಗಿತ್ತಲ್ವ ಗಿಡ, ಆದರೆ ಕೆಳಗೆ ರೂಟ್ಸ್ ಅಂದರೆ ಬಲ್ಬ್ ಏನಿದೆ ಹಾಗೆ ಇತ್ತು. ಸೊ ಅದನ್ನು ನಾನು ತೆಗೆದುಬಿಟ್ಟು ಪಾಟಲ್ಲಿ ಹಾಕಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇನ್ನೂ ಒಂದು ಕಡೆ ಗ್ರೌಂಡಲ್ಲಿ ಹಾಗೆ ಇತ್ತು, ಅದನ್ನು ನಾನು ತೆಗೆದುಬಿಟ್ಟು ಈ ಥರ ಆಪೋಸಿಟ್ ಸೈಡಲ್ಲಿ ಗಿಡನ ಇಟ್ಬಿಟ್ಟು ಬಲ್ಬ್ಸ್ನ ಇನ್ನೂ ಆಪೋಸಿಟ್ ಸೈಡಲ್ಲಿ ಇಟ್ಟಿದ್ದೀನಿ. ಅದು ಚಿಗುರದ ಮೇಲೆ ತೋರಿಸ್ತೀನಿ. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ಇವಾಗ ಗೊತ್ತಾಯಿತು. ನೀಟಾಗಿ ಮಲ್ಚ್ ಹಾಕಿ ಕವರ್ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ಇನ್ಫ್ಯಾಕ್ಟ್ ನಾನು ಕವರ್ ಕೂಡ ಮಾಡಿದ್ದೆ, ಹಾಗಾಗಿ ಸೇಫ್ ಆಗಿದೆ ಅಂತ ಅನ್ಸುತ್ತೆ. ಒಂದೇ ಕೆಲಸ ಮಾಡೋಷ್ಟರಲ್ಲಿ 8 ಗಂಟೆ ಆಗೋಯ್ತು, ಇನ್ನೂ ಬೆಳಕಿದ್ದೆ ನೋಡ್ಬೋದು, ಅದೇ ಚಂದ್ರ ಕಾಣಿಸ್ತಾ ಇದ್ದಾನೆ. ಸೊ ಆಪಲ್ ಟ್ರೀಗೂ ಅಷ್ಟೇ ಮಲ್ಚ್ ಎಲ್ಲ ಹಾಕಿ ಕವರ್ ಮಾಡಿಬಿಟ್ಟಿದ್ರು. ನಾನು ಅದನ್ನೆಲ್ಲ ರಿಮೂವ್ ಮಾಡಿದ್ದಕ್ಕೆ ಹೊಸ ಚಿಗುರು ಬರ್ತಾ ಇದೆ. ಯಾವುದೇ ಒಂದು ಗಿಡ ಆಗಲಿ ರೂಟ್ಸ್ ಹತ್ರ ಸ್ವಲ್ಪ ಫ್ರೀ ಆಗಿರಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಇಲ್ಲಿ US ನಲ್ಲಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇರೋರಿಗೆ ಸಣ್ಣ ಪುಟ್ಟ ಟಿಪ್ಸ್ ಸಿಗ್ಬೋದು ಅಂತ. ಎಲ್ಲರಿಗೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ನನಗೂ ಎಲ್ಲ ಹೊಸದಾಗಿ ಕಲಿತು ಮಾಡ್ತಾ ಇರೋಂಥದ್ದು. ಸೊ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ಹೈಟ್ ಕಮ್ಮಿ ಇರೋ ಹಾಗೆ ಒಂದು ಬೆಡ್ ರೆಡಿ ಮಾಡಿದ್ವಿ. ಕೆಳಗೆ ಒಂದು ಏರ್ ಕಾರ್ಡ್ಬೋರ್ಡ್ ಹಾಕಿದ್ದೀವಿ, ಅದು ಡಿಕಂಪೋಸ್ ಆಗೋಗುತ್ತೆ. ಅದ್ರ ಮೇಲೆ ಸ್ವಲ್ಪ ಡ್ರೈ ಲೀವ್ಸ್ ಹಾಕ್ಬಿಟ್ಟು ಈ ಥರ ಮಣ್ಣೆಲ್ಲ ಹಾಕ್ತಾ ಇದೀವಿ. ನಾವು ಕಾಸ್ಕೋ ಇಂದ ಮತ್ತು ಲೋಸ್ ಇಂದ 2 ಕಡೆಯಿಂದ ತೊಗೊಂಡು ಬಂದಿದ್ದು ಗಾರ್ಡನ್ ಸಾಯಿಲ್ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಹಾಗೆ ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಚಿಕ್ಕವಳು ಏನಷ್ಟೇ ಹೆಲ್ಪ್ ಮಾಡಲ್ಲ, ಬಟ್ ನನ್ನ ದೊಡ್ಡ ಮಗಳಿಗೆ ಇಷ್ಟ. ಹಾಗೆ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ತುಂಬ ಕತ್ಲೆ ಆಗ್ಬಿಟ್ಟಿತ್ತು. ನನ್ನ ಚಿಕ್ಕ ಮಗಳು, ಅವಳಿಗೆ ವೀಡಿಯೋಸ್ ಎಲ್ಲ ಮಾಡೋದು ಇಷ್ಟ ಆಗುತ್ತೆ, ಒಂದು 2-3 ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ಲು. ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಟೂಲ್ಸ್ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಇನ್ನು ಉಳಿದಿದ್ದ ಕೆಲಸ ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ಮುಗಿಸಿದ್ವಿ.